ನಮಸ್ಕಾರ. ನಾನಿವತ್ತು ಬೈಂದೂರಲ್ಲಿರುವಂತಹ ಒಂದು ಕರ್ನಾಟಕ ಫಾರ್ಮ್ಸ್ ಅಂತ ನರ್ಸರಿಗೆ ಬಂದಿದ್ದೀನಿ. ಇಲ್ಲಿ ಅನೇಕ ಗಿಡಗಳು, ವೆರೈಟೀಸ್ ಆಫ್ ಗಿಡಗಳಿದೆ. ಆ ಗಿಡಗಳ ಮಾಹಿತಿ ಮತ್ತು ಅವುಗಳ ರೇಟ್ ಹೇಗಿರ್ಬೋದು, ಬೇರೆ ನರ್ಸರಿಗಿಂತ ಇವ್ರ ನರ್ಸರಿ ಎಷ್ಟು ವಿಭಿನ್ನ ಇದೆ, ಹಾಗೆ ಇವರು ಅದನ್ನು ಹೇಗೆ ಬಳಸ್ತಾರೆ, ಹೇಗೆ ಅದನ್ನು ಸೇಲ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ನ ಅದರದ್ದು ಓನರ್ ಮಗ ಇದ್ದಾರೆ, ಅವ್ರ ಹತ್ರನೇ ಕೇಳೋಣ ಬನ್ನಿ. ಆ್ಯಕ್ಚುಲಿ ನನ್ನ ಫೀಲ್ಡ್ ಇದಾಗಿರಲಿಲ್ಲ. ನಾನು ಕಲ್ತಿರೋದು BCA. ಸೊ BCA ಆದಮೇಲೆ ನನ್ನ ಕೆಲವೊಂದು ಕಂಪನೀಸಲ್ಲಿ ಆಫರ್ಸ್ ಬಂತು. ಬಟ್ ಫಾದರ್ ಕೇಳ್ತಿದ್ರು, ಸೊ ಇಲ್ಲೇ ನಮಗೊಂದು ಬಿಸ್ನೆಸ್ ಇದೆ, ಯಾಕೆ ಇದನ್ನು ಬಿಟ್ಟು ಬೇರೆಯವ್ರ ಕೆಳಗೆ ಕೆಲಸ ಮಾಡಬೇಕು ಅಂತ ಕೇಳಿದರು. ಸೊ ಅದು ನನಗೆ ಆ ಮಾತು ನಂಗೆ ತುಂಬ ಟಚ್ ಆಯಿತು. ಯಾಕೆ ಅಂತ ಹೇಳಿದರೆ ನಾನು ಥಿಂಕ್ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನೇ ಮಾಡ್ತಿದ್ರು. ಅಂದರೆ ಡೇ ಫುಲ್ ಕೆಲಸ ಮಾಡಬೇಕು, ಅದರದ್ದೇ ಟೆನ್ಷನ್ಸು. ಬಟ್ ಈಗ ನಮ್ಮ ಸ್ವಂತ ಬಿಸ್ನೆಸ್ಸಿಗೆ ಬಂದಾಗ ಇದರಲ್ಲಿ ಹೇಗೆ ಇನೋವೇಟಿವ್ ಆಗಿ ಮಾಡ್ಬೋದು ಅಂತ ಥಿಂಕ್ ಮಾಡಿದ್ದೀವಿ. ನಾನು ಈ ಫೀಲ್ಡಿಗೆ ಬಂದ ಮೇಲೆ ನಮ್ಮ ನರ್ಸರಿ ಫೀಲ್ಡನ್ನು ಹೇಗೆ ಇನೋವೇಟಿವ್ ಆಗಿ ಮಾಡ್ಬೋದು ಅಂತ ಥಿಂಕ್ ಮಾಡಿದ್ದೀವಿ. ಸೊ ನನಗೆ ಕರ್ನಾಟಕ ಫಾರ್ಮ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಒಂದು FB ಪೇಜ್ ಕೂಡ ಇದೆ. ಸೊ FBಯಲ್ಲಿ ನಮಗೊಂದು 36K ಸಪೋರ್ಟರ್ಸ್, 37K ಈಗ ಸಪೋರ್ಟರ್ಸ್ ಇದ್ದಾರೆ. ಇನ್ಸ್ಟಾದಲ್ಲಿ ಕೂಡ ಒಂದು 29K ಸಪೋರ್ಟರ್ಸ್ ಇದ್ದಾರೆ. ಸೊ ತುಂಬ ಫಾಲೋವರ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಇನ್ಸ್ಟಾ FB ನೋಡಿ ಈಗ ನಂಗೆ ಡೆಲ್ಲಿಯಿಂದ ಕೂಡ ಕಸ್ಟಮರ್ ಬಂದಿದ್ದಾರೆ. ನನ್ನ ಚಾನಲ್ ನಾನು ವಿಡಿಯೋ ಹಾಕಿದ್ದೇನೆ. ಡೆಲ್ಲಿಗೆ ಕೂಡ ಇಲ್ಲಿಂದ ನಾವು ಪ್ಲಾನ್ಸ್ ಅನ್ನ ಕಳಿಸ್ತೀವಿ. ಆನ್ಲೈನಲ್ಲಿ ಫುಲ್ ಲೋಡ್ ಮಾಡಿ ಕಳಿಸ್ತೀವಿ. ಅಂದರೆ ಆ ಪಾರ್ಟಿ ತುಂಬ ಕ್ರೇಜ್ ಇದ್ದವರು. ಸೊ ನಮ್ಮ ವಿಡಿಯೋ ನೋಡಿಬಿಟ್ಟು ಇಲ್ಲಿ ಬಂದು ಅವರಿಗೆ 1,18,000 ಬರೀ ಟ್ರಾನ್ಸ್ಪೋರ್ಟಿಗೆ ಆಗಿತ್ತು, ಬರೀ ಟ್ರಾನ್ಸ್ಪೋರ್ಟಿಗೆ. ಆದರೂ ಅವ್ರು ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗಿದ್ರು. ಹಾಗೆ ಬೆಂಗಳೂರು, ತುಮಕೂರು ಕಡೆಯಲ್ಲಿ ನನಗೆ ತುಂಬ ಪ್ರೀತಿ ಇರುವಂಥ ತುಂಬ ಕಸ್ಟಮರ್ಸ್ ಇದ್ದಾರೆ. ಎಲ್ಲ ಇಯರು ನನ್ನ ಹತ್ರ ಪ್ಲಾನ್ ಪರ್ಚೇಸ್ ಮಾಡೋರು ಇದ್ದಾರೆ. ಮತ್ತು ನನ್ನ ಫಾರ್ಮಿನ ಸ್ಪೆಷಾಲಿಟಿ ಏನಂದರೆ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ ರೆಡಿ ಪ್ಲಾನ್ಸನ್ನು ಮಾಡ್ತೀವಿ. ಸೊ ನಾನು ಒಂದ್ಸಲ ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು, ಬೇರೆ ನರ್ಸರಿಗಳಲ್ಲಿ ಇಂಥ ಪ್ಲಾಂಟ್ಸ್ ತುಂಬಾ ಕಮ್ಮಿ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಅಬಿಯು ಅಂತ ಒಂದು ಫ್ರೂಟ್ ಆಲ್ರೆಡಿ ಫ್ರೂಟಿಂಗ್ ಬಿಡ್ತಾ ಇದೆ. ಸೊ ಬೇರೆ ನರ್ಸರಿ ಅವ್ರು ಸಣ್ಣ ಸಣ್ಣ ಗಿಡಗಳು ಕೊಡುವಾಗ ನಾವು ಈ ತರ ರೆಡಿ ಪ್ಲಾಂಟ್ಸ್ ಕೊಡ್ತೀವಿ. ಸೊ ಕಸ್ಟಮರ್ಸ್ ಗೆ ಏನಂದ್ರೆ ತುಂಬಾ ಕೆಲಸ ಇರಲ್ಲ, ತಗೊಂಡೋಗಿ ಅವರು ಇದೇ ಡ್ರಮ್ ಅನ್ನ, ಈಗ ಜಾಗ ಕಮ್ಮಿ ಇದ್ದವ್ರು ಕೂಡ ಇದೇ ಡ್ರಮ್ ಅನ್ನ ತೆಗೆದಿಟ್ಟು ಗೊಬ್ಬರ ಹಾಕಿ ನೀರಿಟ್ಟಿದ್ರೆ ಆಯ್ತು, ಅವ್ರಿಗೆ ಹಣ್ಣು ತೆಗಿಬಹುದು. ಸೊ ಈ ರೀತಿ ನಾನು ಹೆಚ್ಚಿನದಾಗಿ ನಮ್ಮ ಫಾರ್ಮಲ್ಲಿ ನಾನು ಈ ಥರ ರೆಡಿ ಪ್ಲಾಂಟ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಒಂದು ಏರಿಯಾ ಅಷ್ಟು ಬರೀ ದೊಡ್ಡ ಗಿಡಗಳು ಮಾತ್ರ ಇದೆ. ಸೊ ದೊಡ್ಡ ಗಿಡಗಳಂತ ಹೇಳಿದರೆ ಎಲ್ಲ ಪ್ಲಾಂಟ್ಸ್ ಈಗ ಇದೆಲ್ಲ ಮಿಲ್ಕ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಫುಲ್ ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಮಿಲ್ಕ್ ಫ್ರೂಟ್ ಅಂತ ವೆರೈಟಿ ಈ ರೀತಿ ಬರುತ್ತೆ. ಸ್ಟಾರ್ ಆ್ಯಪಲ್ ಅಂತ ಕೂಡ ಕರೆಯುತ್ತೆ. ದೊಡ್ಡ ಗಿಡಗಳನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಈಗ ಆಫ್ ಸೀಸನ್ ಆಗಿರೋದ್ರಿಂದ ಕೆಲವೊಂದ್ರಲ್ಲೆಲ್ಲ ಫ್ರೂಟಿಂಗ್ ಇಲ್ಲ. ಬಟ್ ನೀವು ಮಿಲ್ಕ್ ಫ್ರೂಟ್ ಬೇಕಿದ್ರೆ ಇಲ್ಲಿ ನೋಡ್ಬೋದು. ಈ ತರ ರೆಡಿ ಆಗಿರೋದನ್ನ ನೀವು ಕೊಡೋದು. ಸೊ ನನ್ನ ಚಾನಲಲ್ಲಿ ಕೂಡ ಇದ್ರದ್ದು ಎಕ್ಸ್ಪ್ಲನೇಷನ್ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇದು ಕೂಡ ನಿಮಗೆ ಸಣ್ಣ ಗಿಡ ನೆಟ್ಟಿದ್ರೆ 3 years ಬೇಕು ಫ್ರೂಟಿಂಗ್ ಆಗಲಿಕ್ಕೆ. ಬಟ್ ನೀವು ಇಲ್ಲಿ ಬಂದರೆ ಈ ರೀತಿ ಡ್ರಮ್ಮಲ್ಲಿ ಅಥವಾ ದೊಡ್ಡ ಕವರಲ್ಲಿ ಕಾಯಿ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥ ಗಿಡಗಳನ್ನೇ ಪರ್ಚೇಸ್ ಮಾಡ್ಬೋದು. ಇದನ್ನ ಮತ್ತೆ ನಾವು ಬೇರೆ ಶಿಫ್ಟ್ ಮಾಡಬೇಕಾ ಅಥವಾ ಡ್ರಮ್ಮಲ್ಲಿ? ಆಕ್ಚುಲಿ ಜಾಗ ಇಲ್ದಿದ್ದವರಿಗೆ ಇದರಲ್ಲೇ ಮೇಂಟೈನ್ ಮಾಡ್ಬೋದು. ಬಟ್ ಜಾಗ ಇದ್ದವ್ರು ಇದನ್ನ ಶಿಫ್ಟ್ ಮಾಡಿ ನೆಲಕ್ಕೆ ನಟ್ಟಿದ್ರೆ ಇದ್ರಲ್ಲಿ ಆಗೋದಕ್ಕಿಂತ 2 ಪಟ್ಟು ಜಾಸ್ತಿ ಹಣ್ಣುಗಳನ್ನ ಬಿಡುತ್ತೆ. ಬೇರೆ ರೂಟಿಂಗ್ ಕರೆಕ್ಟ್ ಆಗುತ್ತೆ, ಈಲ್ಡ್ ಡಬಲ್ ಆಗುತ್ತೆ. ಬಟ್ ಜಾಗ ಕಮ್ಮಿ ಇದ್ದವರು ಫ್ರೂಟ್ ವೆರೈಟೀಸ್ ಎಲ್ಲ ಮನೆಯಲ್ಲೇ ಸಣ್ಣ ಜಾಗದಲ್ಲೇ ಮಾಡಬೇಕು ಅಂತವ್ರಿಗೆ ಇದು ಬೆಸ್ಟ್ ಆಪ್ಷನ್. ಬೆಸ್ಟ್ ಆಪ್ಷನ್. ಅವ್ರಿಗೆ ಏನು ಮೇಂಟೆನೆನ್ಸ್ ಇರಲ್ಲ. ಸೊ ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹಲಸು. ಸೊ ಇದರ ಸ್ಪೆಷಾಲಿಟಿ ಏನಂದ್ರೆ ಇಷ್ಟೇ ಸಣ್ಣ ಗಿಡದಲ್ಲಿ ಹಲಸಾಗುತ್ತೆ. ನಾರ್ಮಲಿ ನಮ್ಮ ಹಲಸಿನ ಗಿಡಗಳಿಗೆ 10 ರಿಂದ 15 ಫೀಟ್ ಹೈಟ್ ಬೇಕು, 5 ವರ್ಷ 6 ವರ್ಷ ಟೈಮ್ ಬೇಕು. ಇದೇನು ಇಲ್ಲ, ನೆಟ್ 6 ತಿಂಗಳಲ್ಲೇ ಒಂದು ಹಣ್ಣಾದ್ರೂ ತಿನ್ಬೋದು. ಇದೊಂದು 3 kg 4 kg ಬರುತ್ತೆ ಇಷ್ಟು ಸಣ್ಣ ಗಿಡದಲ್ಲಿ. ಏನಿಲ್ಲ, ಈ ತರ ಕವರ್ ಅಲ್ಲಿ ಅಥವಾ ಡ್ರಮ್ ಅಲ್ಲಿ ಈಸಿಲಿ ನೀವು ಇದನ್ನ ಬೆಳೆಸಬಹುದು. ಇದಕ್ಕೆ ಯಾವ ತರ ಗೊಬ್ಬರ ಎಲ್ಲ ಹಾಕಿ? ನಾರ್ಮಲ್ ಮೇಂಟೆನೆನ್ಸ್ ಹಾಕಿ, ಏನು ಹೆವಿ ಗೊಬ್ಬರಗಳು ಬೇಡ, ನಾರ್ಮಲ್ ಮೇಂಟೆನೆನ್ಸ್. ಬಟ್ ನೆಲದಲ್ಲಿ ಹಲ್ಸ್ ನಡೋರು ಮಾತ್ರ ನೀರು ಇದ್ರ ಬುಡದಲ್ಲಿ ಸ್ಟಾಕ್ ಆಗಬಾರ್ದು. ಸ್ಟಾಕ್ ಆದ್ರೆ ಹಲ್ಸ್ ಬೇಗ ಕೊಡ್ತೋಗುತ್ತೆ. ಆ ರೀತಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಹಲ್ಸ್ ಬೆಳೆಸಬಹುದು. ಈ ಹಲ್ಸ್ ಅಷ್ಟೇ ಜಾಗ ಕಮ್ಮಿ ಇದ್ದವರಿಗೆ ಬೆಸ್ಟ್ ಆಪ್ಷನ್. ಟೆರೆಸ್ ಮೇಲೆಲ್ಲ ಆರಾಮ್ಸೆ ಮನೆ ಯೂಸಿಗೆ ಬೇಕಾದಷ್ಟು ಹಲ್ಸಿನ ಹಣ್ಣು ಸಿಗುತ್ತೆ. ಎಷ್ಟಾಗಬಹುದು ಇದ್ರಲ್ಲಿ ಒಂದು ಹಲ್ಸ್ ಸಾಧಾರಣ? ಇದೀಗ ಸಣ್ಣ ಗಿಡ, ಇದರಲ್ಲಿ ಈಗ ಈ ಸೈಜ್ ಅಲ್ಲಿ ನಿಮ್ಗೆ 1 ಅಥವಾ 2 ಹಣ್ಣು ಅಷ್ಟೇ ಸಿಗುತ್ತೆ. ಬಟ್ ನೆಲದಲ್ಲಿ ನೆಟ್ಟಿದ್ರೆ ಫಸ್ಟ್ ಇಯರ್ ಅಲ್ಲೇ ನಿಮ್ಗೊಂದು 8 ರಿಂದ 10 ಹಲಸಿನ ಹಣ್ಣಾದ್ರೂ ಫಸ್ಟ್ ಇಯರ್ ಅಲ್ಲಿ ಸಿಗುತ್ತೆ. ಆಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಅಮೆರಿಕನ್ ಬ್ಯೂಟಿ ಅಂತ ವೆರೈಟಿ.
ಸೊ ಇದು ಕೂಡ ಕೆಲವರಿಗೆ ಪ್ರಾಬ್ಲಮ್ ಏನಂದ್ರೆ ಜಾಗ ಕಮ್ಮಿ ಇದ್ದವರಿಗೆ ಇದು ನಡಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಬಂದ್ರೆ ಈ ರೀತಿ ಡ್ರಮ್ ಅಲ್ಲಿ ಫುಲ್ ಸೆಟ್ಟೆ ನಾವು ಕೊಡ್ತೀವಿ ಇದ್ರ ಜೊತೆಗೆ. ಸೊ ನೀವೇನ್ ಮಾಡೋದು ಬೇಡ, ಪೈಪ್ ಆಗ್ಲಿ ಫಿಟ್ಟಿಂಗ್ ಆಗ್ಲಿ ರೌಂಡ್ ಆಗ್ಲಿ ಯಾವ್ದು ಮಾಡೋದು ಬೇಡ, ಎಲ್ಲ ಫುಲ್ ಸೆಟ್ಟೆ ನಾವು ಕೊಡ್ತೀವಿ. ಸೊ ಇದನ್ನ ಹೀಗೆ ತಗೊಂಡೋಗಿ ಇಟ್ಬಿಟ್ಟಿದ್ರೆ ಇದು ಈಗ ಇಲ್ಲಿಂದ ಕವರ್ ಆಗಿ ಕೆಳಗಡೆ ಬರ್ತದೆ, ಫುಲ್ ಫ್ರೂಟಿಂಗ್ ಬಿಡುತ್ತೆ. ಸೊ ನಮ್ಮ ಕಸ್ಟಮರಿಗೆ ಯಾವುದೇ ಕೆಲಸ ಇರಲ್ಲ ಅಷ್ಟೇ. ಸೊ ನಮ್ಮ ಸ್ಪೆಷಾಲಿಟಿ ಅದೇ, ಕಸ್ಟಮರ್ಸಿಗೆ ನಾವು ಜಾಸ್ತಿ ಕೆಲಸ ಕೊಡಲ್ಲ, ಎಲ್ಲ ನಾವು ರೆಡಿ ಮಾಡಿ ಕೊಟ್ಟಿರ್ತೀವಿ. ಸೊ ಬಂದು ನೀವು ತಗೊಂಡೋಗಿ ಇಟ್ಬಿಟ್ಟಿದ್ರೆ ಕೆಲಸ ಆಗ್ಬಿಡುತ್ತೆ. ಸೊ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಮತ್ತೆ ನಂದೆಲ್ಲದು ದೊಡ್ಡ ಪ್ಲಾನ್ಸ್, ಆಲ್ಮೋಸ್ಟ್ 90% ರೆಡಿ ಪ್ಲಾನ್ಸ್. ನಾನೀಗ ಆ ಕಡೆ ಒಂದು ಏರಿಯಾ ಫುಲ್ ಬರೀ ರೆಡಿ ಪ್ಲಾನ್ಸಿಗೆ ಅಂತಾನೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಜೂನ್ ನಮ್ಮ ಸೀಸನ್ ಸ್ಟಾರ್ಟ್ ಆಗುತ್ತೆ ಪುನಃ. ಸೊ ಜೂನ್ ಅಲ್ಲಿ ಬರುವವರಿಗೆ ಫುಲ್ ಬರೀ ರೆಡಿ ಪ್ಲಾನ್ಸ್ ನೋಡ್ಬೋದು. ಕಾಯಿ ಬಿಟ್ಟಿರೋ ಗಿಡಕ್ಕಂತಾನೆ ಒಂದು 1.5 ಎಕರೆ ಫುಲ್ ಸೆಕ್ಷನ್ ಮಾಡ್ತಾ ಇದ್ದೇವೆ. ನೋಡ್ಲಿಕ್ಕೆ ಬಂದು ನೋಡಿ ಅದೇ ಗಿಡವನ್ನು ಅವ್ರು ಪರ್ಚೇಸ್ ಮಾಡ್ಬೋದು. ಸೊ ಆ ರೀತಿ ಪ್ಲಾನ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಫ್ರೂಟು ಇದು ಆಕ್ಚುಲಿ ಇಂಡೋನೇಷಿಯನ್ ವೆರೈಟಿ. ಸೊ ನಾವಿಲ್ಲಿ ಬುಗ್ರಿ ಅಂತ ಹೇಳ್ತೀವಲ್ಲ, ಅದ್ರದ್ದು ಪ್ಯೂರ್ ಹೈಬ್ರಿಡ್ ವೆರೈಟಿ. ಸೊ ಇದೆಲ್ಲ ಸಣ್ಣ ಗಿಡ ಹಾಕಿದ್ರೆ 2 years 1.5 year ಬೇಕು ಫ್ರೂಟಿಂಗ್. ಇದು ಇನ್ನೂ ಒಂದು 2 feet ಹೈಟ್ ಆಗುತ್ತೆ ಅಷ್ಟೇ. ಸೊ ನಮ್ಮ ಹತ್ರ ಬಂದ್ರೆ ಈ ರೀತಿ ಕಾಯಿ ಇರುವಂತ ಗಿಡವನ್ನೇ ಪರ್ಚೇಸ್ ಮಾಡಬಹುದು ಎಲ್ಲ ಪ್ಲಾಂಟ್ಸ್ ಅಲ್ಲೂ. ಸೊ ನಾವು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾರು ವೇಟಿಂಗ್ ಪೀರಿಯಡ್ ಇಲ್ಲ, ಯಾಕಂದ್ರೆ ಈಗ ಯಾರಿಗೂ ಟೈಮ್ ಇಲ್ಲ. ಎಸ್ಪೆಷಲಿ ನಮ್ಮ ಬೆಂಗಳೂರು ಕಸ್ಟಮರ್ಸಿಗೆಲ್ಲ ಟೈಮೇ ಇಲ್ಲ. ನಟ್ಟಿದ ಕೂಡಲೇ ಅವರಿಗೆ ಹಣ್ಣು ತಿನ್ನು ಹಂಗಿರ್ಬೇಕು. ಸೊ ಅದಕ್ಕೆ ನಾವು ಅದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ನೀವು ನೋಡ್ಬೋದು ನಮ್ಮ ಎಲ್ಲ ಫ್ರೂಟ್ಸ್ ಅಲ್ಲೂ ಈಗ ಇದೆಲ್ಲ ವಾಟರ್ ಆಪಲ್ ವೆರೈಟೀಸ್ ಎಲ್ಲ ಫುಲ್ ಫ್ಲವರಿಂಗ್ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಥೈಲ್ಯಾಂಡ್ ವೆರೈಟಿ, ರೆಡ್ ಮ್ಯಾಂಗೋ ಅಂತ. ತುಂಬ ರೇರ್ ವೆರೈಟಿ ಇದು. ಸ್ವಲ್ಪ ಫೈಬರ್ ಕಂಟೆಂಟ್ ಇದೆ, ಆದರೂ ಕೂಡ ತುಂಬ ಟೇಸ್ಟ್ ಇರುವಂಥ ಒಂದು ವೆರೈಟಿ. ಮತ್ತು ನಿಮಗೆ 1 year ಒಳಗೇನೆ ಈ ಥರ ಫ್ರೂಟಿಂಗ್ ಆಗುತ್ತೆ. ಸೊ ಇದು ಫುಲ್ ಆಫ್ ರೆಡ್ ಕಲರ್ ಬರುತ್ತೆ ಹಣ್ಣಾದ್ಮೇಲೆ. ಈಗಲೇ ನೀವು ನೋಡ್ಬೋದು ಲೈಟ್ ರೆಡ್ಡಿಶ್ ಆಗಿದೆ. ಹಣ್ಣಾದ್ಮೇಲೆ ಫುಲ್ ಕಲರ್ ರೆಡ್ ಆಗಿಬಿಡುತ್ತೆ. ಸೊ ಫುಲ್ ಫ್ರೂಟ್ ಒಳಗಡೆ ಲೈಟ್ ರೆಡ್ ಬಟ್ ಹೊರಗಡೆ ಫುಲ್ ರೆಡ್ ಇರುತ್ತೆ. ಆಕ್ಚುಲಿ ಥೈಲ್ಯಾಂಡ್ ಇಂಪೋರ್ಟ್ ಇದು. ಸೊ ನಮ್ಮ ಫಾರ್ಮ್ ಅಲ್ಲಿ ಇದು ಫ್ರೂಟಿಂಗ್ ಆಗ್ತಾ ಇದೆ, ಅದರಲ್ಲೇ ಮದರ್ ಪ್ಲಾಂಟ್ ಅಲ್ಲಿ ಕಟ್ಟಿರುವಂತ ಗಿಡ. ನಾನು ಹೇಳಿದಾಗೆ ಎಳಜಿತ್ತಲ್ಲಿ ನಮ್ಮ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಫುಲ್ ಪ್ರೊಡಕ್ಷನ್ ಇದೆ. ಸೊ ಅಲ್ಲಿ ನಮ್ಮ ಪ್ರೊಡಕ್ಷನ್ಗೆ ಜಾಗ ಸಾಕಾಗ್ಲಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಪ್ಲಾನ್ಸ್ ಇಲ್ಲಿ ಇಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು 30,000 ಪ್ಲಾನ್ಸ್ ಇದೆ ಅಷ್ಟೇ. ಸೊ ಇದು ಈ ರೀತಿ ಕಪ್ಪಲ್ಲಿ ಮಾಡ್ತೀವಿ ಅದು. ಸೊ ಇದು ಇದ್ರದ್ದು ಪ್ರೊಡಕ್ಷನ್, ಇದು ಕಪ್. ನಾರ್ಮಲಿ ಎಲ್ಲರೂ ಕವರಲ್ಲಿ ಮಾಡ್ತಾರೆ, ಬಟ್ ನಮ್ಮ ಪ್ರೊಡಕ್ಷನ್ ಎಲ್ಲ ಈ ರೀತಿ ಕಪ್ಪಲ್ಲಿ. ಸೊ ನಮ್ಗೆ ಒಂದು ಕಪ್ಪಿಗೆ ಅಂದಾಜು ಒಂದು 15 rupees ತನಕ ಖರ್ಚು ಬೀಳ್ತದೆ, ಒಂದು ಕಪ್ಪಿಗೆ ಖರ್ಚು ಬೀಳ್ತದೆ. ಸೊ ಈ ಕಪ್ಪಲ್ಲಿ ಗಿಡ ನೆಟ್ಟಿದ್ರೆ ಇನ್ನೂ ಗಿಡ ಸ್ಟ್ರೆಂತ್ ಇರ್ತದೆ. ಮತ್ತೆ ಇದು ಕೋಕೋಪೀಟ್ ಫಿಲ್ಲಿಂಗ್ ಇರೋದ್ರಿಂದ ಗಿಡ ಜಾಸ್ತಿ ಬಲ್ಕ್ ತಗೊಳ್ಳೋರಿಗೆ ಲೋಡ್ ಮಾಡಕ್ ಈಸಿ ಆಗುತ್ತೆ. ಕವರಲ್ಲಿ ಮಾಡಿದ್ರೆ ಒಂದು ನ್ಯಾಷನಲ್ ಪರ್ಮಿಟ್ ಲೋರಿಯಲ್ಲಿ ನಿಮ್ಗೆ ಒಂದು 2,000-3,000 ಗಿಡ ಹಿಡಿಯುವಾಗ ಇದರಲ್ಲಿರುವಂತ ಗಿಡ 30,000 ಗಿಡ ಹಿಡಿತದೆ ಒಂದು ಲೋಡಲ್ಲಿ. ಸೊ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಈಸಿ ಆಗುತ್ತೆ. ಸೊ ಅವರಿಗೋಸ್ಕರ ನಾವು ಇಷ್ಟು ಖರ್ಚು ಮಾಡಿ ಈ ತರ ಕಪ್ಪಲ್ಲಿ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ರಬ್ಬರ್ ಪ್ಲಾಂಟ್ ಪ್ರೊಡಕ್ಷನ್ ಇದು. ಸೊ ಇಲ್ಲ ಅದು ಗಿಡ ಇಲ್ಲ, ಗಿಡ ಆಲ್ರೆಡಿ ಇದಿದೆ. ಇಲ್ಲಿಂದ ತೆಗಿಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಇದು ತೆಗಿಬೇಕಾದ್ರೆ ಇದಕ್ಕೆ ಆಲ್ರೆಡಿ ಕೃಷಿ ಕಟ್ಟಿರುವಂತ ಗಿಡ. ಇದು ಕಟ್ಟಿಂಗ್ ಆಗಿಯೇ ತೆಗಿಬೇಕು, ಇಲ್ಲಾಂದ್ರೆ ಗಿಡ ಹಾಳಾಗುತ್ತೆ. ಸೊ ಇದು ಆಲ್ರೆಡಿ ಗಿಡ ಡೆಡ್ ಆಗಿರುವಂತ ಒಂದು ಪಾಟ್ ಅನ್ನ ನಿಮ್ಗೆ ತೋರಿಸಿರೋದಷ್ಟೇ. ಬೇರೆ ಗಿಡಕ್ಕೂ ಮಾಡಬಹುದು, ಬಟ್ ಏನಂತ ಹೇಳಿದ್ರೆ ಕೆಲವೊಂದು ಗಿಡಗಳು ಈ ಪಾಟಲ್ ಗ್ರೋತ್ ಆಗಲ್ಲ. ರಬ್ಬರಿಗೆ ಏನಂದ್ರೆ ಹೆಚ್ಚು ಸ್ಪೇಸ್ ಬೇಡ, ಸಾಗರಿಂದ ಈ ಪಾಟಲ್ ಗ್ರೋತ್ ಆಗುತ್ತೆ ಸಪೂರ. ಸೊ ಅಂತ ಗಿಡಗಳು ಮಾಡಬಹುದು, ಬಟ್ ಎಲ್ಲಾ ಪ್ಲಾಂಟ್ಸ್ ನಾವು ಈ ತರ ಕಪ್ಪಲ್ಲಿ ಮಾಡಕ್ ಆಗಲ್ಲ. ಮತ್ತೆ ರಬ್ಬರ್ ಎಲ್ಲ ಬಲ್ಕ್ ಹೋಗ್ತದೆ. ಒಂದೇ ಲೋಡ್ 30,000 35,000 ಪ್ಲಾಂಟ್ಸ್ ಹೋಗ್ತದೆ. ಸ್ವಂತವರಿಗೆ ಇದು ಹೆಲ್ಪ್ ಆಗುತ್ತೆ. ಜಬೋಟಿಕಾಬಾ ಅಂತ ಒಂದು ಫ್ರೂಟ್, ಇದು ರೇರ್ ವೆರೈಟಿ, ಮರದ್ರಾಕ್ಷಿ ಅಂತ ಕೂಡ ಹೇಳುತ್ತೆ. ಇದ್ರ ಸ್ಪೆಷಾಲಿಟಿ ಅಂದ್ರೆ ಈ ದಂಡಲ್ಲೆಲ್ಲ ಕಾಯಿ ಬಿಡುತ್ತೆ. ತುಂಬಾ ರೇರ್ ವೆರೈಟಿ, ರೆಂಬೆಲ್ ಬಿಡಲ್ಲ, ಫುಲ್ ದಂಡಲ್ಲಿ ಕಾಯಿಗಳಿರುತ್ತೆ. ಫುಲ್ ಇಡೀ ಗಿಡ ತುಂಬಾ ಕಾಯಿ ಬರುತ್ತೆ, ಫುಲ್ ಗಿಡ. ಇದು ಎಷ್ಟು ವರ್ಷದ ಗಿಡ? ಇದು ಆಕ್ಚುಲಿ 8 ವರ್ಷದ ಗಿಡ. 8 ವರ್ಷದ ಗಿಡ. ಸೊ ಈ ಗಿಡ ನಮ್ಮ ಹತ್ರ ನಿಮ್ಗೆ 1,000 ಇಂದ ಸ್ಟಾರ್ಟ್ ಆಗಿ 18,000 ತನಕ ಇರುವಂತ ಪ್ಲಾಂಟ್ಸ್ ಇದೆ ಇದರಲ್ಲಿ. ರೆಡಿ ಪ್ಲಾಂಟಿಗೆ ನಿಮ್ಗೆ 12,000 6,000 7,000 ಆ ರೇಂಜ್ ಅಲ್ಲೆಲ್ಲ ಇದು ಬರ್ತದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ಲಾಂಟ್ ಇದು, ಬಟ್ ಒಳ್ಳೆ ಫ್ರೂಟ್ ಮತ್ತೆ ನಿಮ್ಗೆ ವರ್ಷ ಇಡೀ ಹಣ್ಣು ಇರುತ್ತೆ. ಮತ್ತೆ ಒಳ್ಳೆ ಟೇಸ್ಟಿ ಹಣ್ಣು ಕೂಡ. ಮಾರ್ಕೆಟ್ ಇಲ್ಲ, ಮನೆ ಯೂಸ್ ಮಾಡ್ಬೋದು. ಇದೆಲ್ಲ ಇನ್ನೂ ಅಷ್ಟೊಂದು ಫೇಮಸ್ ಆಗಲಿಲ್ಲ, ತುಂಬಾ ಇದೆ. ನಾನು ಹೆಲ್ತ್ ಬೆನಿಫಿಟ್ಸ್ ಅನ್ನು ಯಾವುದಕ್ಕೂ ಮಾರ್ಕೆಟ್ ಮಾಡ್ತಾ ಇಲ್ಲ, ಬಟ್ ಹೆಲ್ತ್ ಬೆನಿಫಿಟ್ಸ್ ಎಲ್ಲದಕ್ಕೂ ಇದಾವೆ. ಫ್ರೂಟ್ ತುಂಬಾ ಟೇಸ್ಟ್ ಇರುವಂತ ಫ್ರೂಟ್, ತುಂಬಾ ಒಳ್ಳೆ ಫ್ರೂಟ್. ಅದು ಎಷ್ಟು ವರ್ಷ ಬೇಕಾಗುತ್ತೆ ಫುಲ್ ಕಂಪ್ಲೀಟ್? ಈಗ ನೀವು ಸಣ್ಣ ಗಿಡ ಎಲ್ಲ ನೆಟ್ಟಿದ್ರೆ 6 years ತನಕ ಬೇಕು. ಸೊ ಅದಕ್ಕೆ ಈ ಪ್ಲಾಂಟಿಗೆ ರೇಟ್ ಜಾಸ್ತಿ. ಇದ್ರದ್ದು ರೆಡಿ ಪ್ಲಾಂಟಿಗೆ ನಾನು ಹೇಳಲ್ಲ 18,000 ತನಕ
ಇದು ಈ ಪ್ಲಾಂಟಿಗೆ ಈ ಸೈಜಿಗೆ ನಿಮ್ಗೆ ಅದೇ ನಾನು ಹೇಳಲ್ಲ 16,000 ಪ್ರೈಸ್ ಇದೆ. 16,000 ತನಕ ಒಂದು ಪ್ಲಾಂಟಿಗೆ ಪ್ರೈಸ್ ಬರುತ್ತೆ. ನೆಟ್ರೆ ಮತ್ತೆ ಆಗುತ್ತೆ ಅಲ್ಲ ಇದಾಗಲ್ಲ, ಇದು ಕಸಿ ಕಟ್ಟಿರೋಂಥ ಗಿಡ ಅಂತ ಹೇಳಿ. ಇದು ಒಂದು ರೇರ್ ವೆರೈಟಿ, ರೆಡ್ ಹೈಬ್ರಿಡ್ ಅಲ್ಲಿ ಈ ವೆರೈಟಿ ಅದಕ್ಕೆ ಅಷ್ಟು ರೇಟ್. ಬಟ್ ಇದೇ ಸೈಜ್ ಅಲ್ಲಿ ಇರುವಂತ ಬೇರೆ ವೆರೈಟೀಸ್ಗೆ ನಿಮ್ಗೆ ಒಂದು 4,000 4,500 ಅಲ್ಲಿ ಸಿಕ್ಬಿಡುತ್ತೆ. ಬಟ್ ಈ ರೆಡ್ ಹೈಬ್ರಿಡ್ ವೆರೈಟಿಗೆ ಸ್ವಲ್ಪ ರೇಟ್ ಜಾಸ್ತಿ, ಯಾಕೆಂದ್ರೆ ಅದ್ರ ಫ್ರೂಟ್ ಸೈಜ್ ದೊಡ್ಡದಿರುತ್ತೆ. ಮತ್ತೆ ಇದು ಕಾಯಿ ಬರೋದು 6 ಇಯರ್ಸ್ ಆಗುತ್ತೆ. ಸೊ 6 ಇಯರ್ಸ್ ಆಗಿರುವಂತ ಪ್ಲಾಂಟಿಗೆ ಆ ರೇಟ್ ಬರ್ತದೆ. ಸೊ ರೆಡಿ ಪ್ಲಾಂಟ್ ಅಲ್ಲಿ ಕೆಲವೊಂದು ವೆರೈಟೀಸ್ ಎಕ್ಸ್ಪೆನ್ಸಿವ್ ಇದೆ, ಬಟ್ ಆ ದುಡ್ಡಿಗೆ ಬರ್ತದೆ ಆ ವೆರೈಟೀಸ್. ಇದೆಲ್ಲ ನಿಮಗೆ ಮನೆ ಯೂಸಲ್ಲಿ ಬೇಕಾದಷ್ಟು ಹಣ್ಣುಗಳು ಕೊಡುತ್ತೆ, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಮನೆಯಲ್ಲೇ ಗೊಬ್ಬರ ಹಾಕಿ ನಾವೇ ನಾರ್ಮಲ್ ಮೇಂಟೈನ್ ಮಾಡ್ರಿ. ಮತ್ತೆ ಇದಕ್ಕೆ ಜಾಗನೂ ಬೇಡ, ನೆಲದಲ್ಲಿ ನೆಡ್ಬೇಕಂತಿಲ್ಲ, ಡ್ರಮ್ಮಲ್ಲಿ ನೆಟ್ಟು ಫುಲ್ ಕಾಯಿ ಬರುತ್ತೆ. ಮಾತ್ರ ಅಲ್ಲ, ಫ್ಲವರಿಂಗ್ ಪ್ಲಾಂಟ್ಸ್ ಇರಲಿ, ಆರ್ನಮೆಂಟಲ್ ಇರಲಿ, ಲ್ಯಾಂಡ್ಸ್ಕೇಪ್ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ. ಸೊ ಆಕ್ಚುಲಿ ಜನರಲ್ ನರ್ಸರಿ ನಮ್ಗೆ ಎಲ್ಲ ವೆರೈಟೀಸು ಸಿಗುತ್ತೆ. ಸೊ ಬೋಗನ್ವಿಲ್ಲಾ ವೆರೈಟೀಸ್ ಇರ್ಬೋದು, ಅಥವಾ ನಮಗೆ ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್ ಇಂಥದ್ದೆಲ್ಲ ಇದೆ. ಬಟ್ ಜಾಸ್ತಿ ನಾವು ಫ್ರೂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಯಾಕೆಂದ್ರೆ ನಮ್ಮ ಫಾರ್ಮಿಂಗ್ ಇದೆ ಮತ್ತು ಅದು ನಮ್ಮ ಪ್ಯಾಷನ್. ಫ್ರೂಟ್ಸ್ ನಮ್ಮ ಪ್ಯಾಷನ್ ಆಗಿರೋದ್ರಿಂದ ಅದು. ಬಟ್ ನರ್ಸರಿ ಬರೋರಿಗೆ ಯಾವುದಕ್ಕೂ ಕಮ್ಮಿ ಇರಲ್ಲ, ಎಲ್ಲ ವೆರೈಟೀಸ್ ಅವೈಲೇಬಲ್ ಇರುತ್ತೆ. ಇದು ಕೂಡ ಇಂಟ್ರೆಸ್ಟ್ ಇದೆ ನಿಮಗೆ? ಇಂಟ್ರೆಸ್ಟ್ ಇದೆ, ಮಾಡ್ತಾ ಇದೆ. ಇದೆಲ್ಲ ನಿಮ್ಗೆ ಒಂದು 150 ಇಂದೆಲ್ಲ ಬೋಗನ್ವಿಲ್ಲಾಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಪ್ಲಾಂಟ್ಸ್ ನಮ್ಮ ಫ್ರೂಟ್ಸು ಅಷ್ಟೇ, ನಿಮಗೆ ಒಂದು 150-200 ರೇಂಜಲ್ಲೆಲ್ಲ ಫ್ರೂಟ್ಸ್ ಇದೆ. ಹಾಗೆ ಹೋಗಿ 50,000 ತನಕ ಇರುವಂಥ ಪ್ಲಾಂಟ್ಸ್ ಇದೆ ನಮ್ಮ ಹತ್ರ. ಸೊ ಅದು ಒಂದೊಂದು ವೆರೈಟಿ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಯಾವ ಬಡ್ಜೆಟಲ್ಲಿ ನೀವು ಬಂದರೂ ನಮ್ಮ ಹತ್ರ ಪ್ಲಾಂಟ್ಸ್ ತಗೊಳ್ಬೋದು. ಈಗ ನಮ್ಮ ಹತ್ರ ಪ್ಲಾಂಟ್ಸ್ ತಗೊಳ್ಲಿಕ್ಕೆ 1 ಲಕ್ಷ ಹಿಡ್ಕೊಂಡು ಬರ್ಬೇಕಂತಿಲ್ಲ, 100 ರೂಪಾಯಿ ಹಿಡ್ಕೊಂಡು ಬಂದ್ರು ಒಂದು ಹಣ್ಣಿನ ಗಿಡ ನೀವು ನಡ್ಬೋದು, ಕಸಿ ಗಿಡನೇ ನಡ್ಬೋದು. ಎಲ್ಲ ಎಕ್ಸ್ಪ್ಲನೇಷನ್ ನಮ್ಮ ಹತ್ರ ಡೈರೆಕ್ಟ್ ಬಂದವರಿಗೆ ನಾವೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಫೋನಲ್ಲಿ ನಾವು ಅಷ್ಟೊಂದು ಹೇಳೋಕ್ಕಾಗಲ್ಲ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಲ್ಸ್ ಡೈಲಿ ಬರ್ತಾ ಇರುತ್ತೆ. ಸೊ ಫೋನಲ್ಲಿ ನಾವು ಅಷ್ಟು ಹೆಚ್ಚು ಮಾತಾಡಲ್ಲ, ಯಾಕಂದ್ರೆ ಮಾತಾಡೋಕೆ ಟೈಮ್ ಇರಲ್ಲ, ಅಷ್ಟೊಂದು ಕಾಲ್ಸ್ ಬರ್ತಾ ಇರುತ್ತೆ. ಡೈರೆಕ್ಟ್ ಯಾರ್ಯಾರು ಬರ್ತೀರೋ ಅವರಿಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟು ಫುಲ್ ಗೈಡೆನ್ಸ್ ಕೊಟ್ಟೆ ನಾವು ಕಳಿಸ್ತೀವಿ. ಇವಾಗ ಮೆಲ್ಬಿನ್ ಅವರು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಈಸಿಯಾಗಿ ಹೇಗೆ ಪ್ಲಾಂಟೇಶನ್ ಮಾಡೋದು, ಹಾಗೆ ಗಿಡಗಳು ಹೇಗೆ ಅವೈಲೇಬಲ್ ಇದೆ. ಅದೇ ಥರ ನಿಮಗೆ ಕೂಡ ಅವರು ಆನ್ಲೈನಲ್ಲಿ ಗಿಡನ ಕಳಿಸಿ ಕೊಡ್ತಾರೆ, ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ನಿಮಗೆ. ಸೊ ಅದ್ರ ಡೀಟೇಲ್ಸ್ ಕೂಡ ಹೇಳಿದ್ದಾರೆ. ಮತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಔಟ್ಲೆಟ್ ವಿಸಿಟ್ ಮಾಡಿದ್ರೆ ಒಳ್ಳೆ ಗುಣಮಟ್ಟದ ಗಿಡಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾವು ಬೇರೆ ನರ್ಸರಿಯವ್ರ ಥರ ಅಲ್ಲ, ಎಲ್ಲಿಂದ ತಂದು ಸೇಲ್ ಮಾಡ್ತಾ ಇಲ್ಲ. ನನ್ನ ಫಾರ್ಮಲ್ಲಿ ನೆಟ್ಟು ಕಾಯಿ ಬಂದಿರೋ ವೆರೈಟೀಸ್ ಮಾತ್ರ ನಾನು ಇಡ್ತೀನಿ. ಮತ್ತೆ ಜನರಿಗೆ ಹೇಳ್ತೀನಿ, ಇಂಥ ಗಿಡ ನಮ್ಮಲ್ಲಿ ಇಷ್ಟು ವರ್ಷಕ್ಕೆ ಫಲ ಬಂದಿದೆ. ಸೊ ನಾನು ಟೆಸ್ಟ್ ಮಾಡಿ ನಮ್ಮಲ್ಲಿ ಬಂದಿರೋ ಪ್ಲಾಂಟ್ಸ್ ಮಾತ್ರ ಸೇಲಿಗೆ ಇಡ್ತೀನಿ. ಸೊ ನಾನು ಗ್ಯಾರಂಟಿಯಿಂದ ಕೊಡ್ಬೋದು ಅಂತ ಹೇಳಿ ಹೊರಗಡೆಯಿಂದ ಪ್ಲಾಂಟ್ಸ್ ಇಲ್ಲ ಅಂತಲ್ಲ. ಕೆಲವೊಂದು ವೆರೈಟೀಸ್ ಇದೆ, ಕೆಲವರು ಕೇಳ್ತಾರೆ. ಈಗ ಆ್ಯಪಲ್ ನಾನು ಇಟ್ಕೊಂಡಿದ್ದೀನಿ, ಬಟ್ ಆ್ಯಪಲ್ ವೆರೈಟೀಸ್ ನನ್ನ ಹತ್ರ ಫ್ರೂಟಿಂಗ್ ಬಿಡ್ತಾ ಇಲ್ಲ. ಕೆಲವರು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ, ಬಟ್ ಫ್ರೂಟಿಂಗ್ ಬಿಡ್ತಾ ಇಲ್ಲ. ಅದೇ ರೀತಿ ಪರ್ಸಿಮೋನ್ ಇರ್ಬೋದು, ಹಾಗೆ ಕೆಲವೊಂದು ವೆರೈಟೀಸ್ ನಾನು ಇಟ್ಟಿದ್ದೀನಿ, ಬಟ್ ಅದು ಹೇಳಿಯೇ ನಾನು ಕೊಡ್ತೀನಿ. ಇದು ನನ್ನಲ್ಲಿ ಆಗಲಿಲ್ಲ, ನಿಮ್ಮ ರಿಸ್ಕಲ್ಲಿ ತಗೊಳ್ಬೋದು. ಸೊ ಗಿಡ ಪ್ರೇಮಿಗಳಿಗೆ ಇಲ್ಲಿ ಬಂದರೆ ನೀವು ಡಿಸಪಾಯಿಂಟ್ ಆಗಲ್ಲ. ಸೊ ಒಳ್ಳೆ ಸ್ಟಾಕ್ ಇದೆ, ಒಳ್ಳೆ ಗಿಡಗಳಿದೆ, ಕ್ವಾಲಿಟಿ ಗಿಡಗಳನ್ನು ಕೊಡ್ತೀನಿ. ಮತ್ತು ಕಂಟಿನ್ಯೂಸ್ ಸಪೋರ್ಟ್ ಕೂಡ ನಮ್ಮಿಂದ ಅವೈಲೇಬಲ್ ಇರುತ್ತೆ. ನೀವು ಕೂಡ ಈ ವಿಡಿಯೋ ನೋಡಿ ಗಿಡನ ಪರ್ಚೇಸ್ ಮಾಡಬೇಕು, ಪ್ಲಾಂಟೇಶನ್ ಮಾಡಬೇಕು, ಈಸಿಯಾಗಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಇಲ್ಲಿಗೆ ಬನ್ನಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.